ಹೇ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಕ್ಕೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಹೌದು 45 ಸಿನಿಮಾ ಹಾಗೆ ಮಾರ್ಕ್ ಸಿನಿಮಾ ಈ ಎರಡು ಸಿನಿಮಾಗಳು ಕೂಡ ಒಟ್ಟಿಗೆ ರಿಲೀಸ್ ಆಗಿರುವಂಥದ್ದು ಡಿಸೆಂಬರ್ 25ನೇ ತಾರೀಕು. ಸೊ ಈ ಎರಡು ಸಿನಿಮಾಗಳು ಇದೀಗ ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಎರಡೂ ಸಿನಿಮಾಗಳು ಕೂಡ ರಿಲೀಸ್ ಆಗಿ 6 ದಿನಗಳು ಕಳೆದಿದೆ. ಸೊ ಈ 6 ದಿನಗಳಲ್ಲಿ ರಿಸಲ್ಟ್ ಏನು, ಎಷ್ಟು ಕಲೆಕ್ಷನ್ ಮಾಡಿದೆ, ಎಷ್ಟು ಕ್ರೋರ್ ಅಷ್ಟು ಕಲೆಕ್ಷನ್ ಮಾಡಿದೆ ಅನ್ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಮಾರ್ಕ್ ಸಿನಿಮಾ ನಮ್ಮ ಸುದೀಪ್ ಅವ್ರದ್ದಾಗಿರುತ್ತೆ, ಹಾಗೆ 45 ಸಿನಿಮಾ ನಮ್ಮ ಅರ್ಜುನ್ ಜನ್ಯ ಅವರ ಮೊದಲನೇ ಡೈರೆಕ್ಷನ್ ಆಗಿರುತ್ತೆ. ಮತ್ತೆ ಈ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂತಿರುವಂಥದ್ದು ನಮ್ಮ ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು ಹಾಗೆ ಶಿವಣ್ಣ ಅವರು ಕೂಡ ಈ ಒಂದು 45 ಸಿನಿಮಾದಲ್ಲಿ ಲಭ್ಯವಿರುವಂಥದ್ದು. 45 ಹಾಗೂ ಮಾರ್ಕ್ ಸಿನಿಮಾ 6 ಡೇಸಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಏನ್ ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನಮ್ಮ ಅರ್ಜುನ್ ಜನ್ಯ ಅವರು ಡೈರೆಕ್ಷನ್ ಮಾಡಿರುವಂತಹ ಮೊದಲನೇ ಸಿನಿಮಾ ಆಗಿರುವಂತಹ 45 ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ಈ ಒಂದು ಸಿನಿಮಾದಲ್ಲಿ ದೊಡ್ಡ ದೊಡ್ಡ ತಾರಾಗಣನೆ ಇದೆ ಅಂತ ಹೇಳೋದು ತಪ್ಪಲ್ಲ. ಮತ್ತೆ ನಮ್ಮ ಅರ್ಜುನ್ ಜನ್ಯ ಅವರು ಒಂದು ಹೊಸ ಪ್ರಪಂಚವನ್ನೇ ಈ ಒಂದು ಸಿನಿಮಾದಲ್ಲಿ ಕಟ್ಕೊಂಡ್ಕೊಟ್ಟಿರುವಂಥದ್ದು. ಸೊ ನಾನು ಕೂಡ ಈ ಒಂದು ಸಿನಿಮಾನ ನೋಡಿದ್ದೀನಿ, ಚೆನ್ನಾಗಿದೆ, ನೋಡ್ಬೋದು. ಸೊ ಇದೀಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ, ಈ ಒಂದು ಸಿನಿಮಾ ಇದಕ್ಕೆ ರಿಲೀಸ್ಗೆ ಒಟ್ಟು 6 ದಿನ ಕಳೆದಿದೆ. ಸೊ 6 ದಿನಗಳಲ್ಲಿ ಟೋಟಲ್ ಆಗಿ ಥ್ರೂಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡುವಂಥ ಒಟ್ಟು ಮೊತ್ತ ನಮ್ಮ 45 ಸಿನಿಮಾ ಎಷ್ಟಪ್ಪ ಅಂತ ಹೇಳಿದ್ರೆ 12,67,00,000 ಆಗಿರುತ್ತೆ. ಅಂದರೆ 12,67,00,000 ಅಷ್ಟು ಇದೀಗ ನಮ್ಮ 45 ಸಿನಿಮಾ 6 ಡೇಸಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು. ಸೊ ಇದೀಗ ಮಾರ್ಕ್ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಹೋದರೆ, ಮಾರ್ಕ್ ಸಿನಿಮಾನು ಕೂಡ ಮ್ಯಾಕ್ಸ್ ಸಿನಿಮಾದ ಇನ್ನೊಂದು ವರ್ಷನ್, ಅದು ಮಾರ್ಕ್ ಸಿನಿಮಾ ಇದಾಗಿರುತ್ತೆ. ಈ ಒಂದು ಸಿನಿಮಾನು ಕೂಡ 45 ಜೊತೆಗೇನೆ ರಿಲೀಸ್ ಆಗಿತ್ತು. ಅಂದರೆ ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ರಿಲೀಸ್ ಆಗಿ ಇದೀಗ 6 ದಿನಗಳು ಕಳೆದಿದೆ. ಈ ಒಂದು ಸಿನಿಮಾದಲ್ಲಿ ನಮ್ಮ ಸುದೀಪ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂತಿರುವಂಥದ್ದು. ಇದರ ಜೊತೆಗೆ ಇನ್ನು ಘಟಾನುಘಟಿ ಆ್ಯಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು. ಸೊ ಈ ಒಂದು ಸಿನಿಮಾ ಈ 6 ದಿನಗಳಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡುತ್ತಾ ಒಟ್ಟು ಮೊತ್ತ ಎಷ್ಟಪ್ಪ ಅಂದರೆ 20,12,00,000 ಅಷ್ಟಾಗಿರುತ್ತೆ. ಅಂದರೆ 20,12,00,000 ಅಷ್ಟು ಇದೀಗ ಮಾರ್ಕ್ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು. ಸೊ ಇದೀಗ ಎರಡೂ ಸಿನಿಮಾಗಳ ಕಲೆಕ್ಷನ್ ವಿಚಾರಕ್ಕೆ ಬಂದರೆ, ಹೈಯೆಸ್ಟ್ ಅಂದರೆ ಸ್ವಲ್ಪ ಜಾಸ್ತಿನೇ ಕಲೆಕ್ಷನ್ ಮಾಡಿರುವಂಥದ್ದು ನಮ್ಮ ಮಾರ್ಕ್ ಸಿನಿಮಾ ಕಂಪೇರ್ಡ್ ಟು 45ಗೆ. ಮಾರ್ಕ್ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು 20,12,00,000 ಅಷ್ಟು, ಹಾಗೆ 45 ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು 12,67,00,000 ಅಷ್ಟು. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.